ಇವ್ರು ಮುನಿಯಮ್ಮ ಅಂತ ಅಗರಬತ್ತಿ ಸ್ಪೆಷಲಿಸ್ಟು. ನಮ್ಮೂರ್ ಸುತ್ತಮುತ್ತ ಇರೋ ಅಮ್ಮನವ್ರ ದೇವಸ್ಥಾನಗಳಿಗೆಲ್ಲ ನಾವೇ ಅಗರಬತ್ತಿ ಮಾಡ್ಕೊಡೋದು ಯಜಮಾನ್ರೆ. ಇವ್ರು ವನಜ ಹಪ್ಳ ಸಂಡ್ಗೆ ಎಲ್ಲ ಸೂಪರ್ ಆಗಿ ಮಾಡ್ತಾರೆ ಬಾವಾ. ಏನೋ ನಮ್ಮ ತಾಯಿ ಹೇಳ್ಕೊಟ್ಟಿದ್ದಾರೆ, ಅದನ್ನ ಮಾಡ್ತಾ ಇದ್ದೀನಿ ಯಜಮಾನ್ರೆ. ಸಂತೋಷ. ಭಾವ, ಇಬ್ರು ಏನೋ ಮೀಟಿಂಗ್ ಮಾಡ್ತಿದ್ರಿ ಅನ್ಸುತ್ತೆ. ನಾನ್ ದಿಢೀರ್ ಅಂತ ಬಂದ್ಬಿಟ್ಟೆ, ಸಾರಿ. ಅಯ್ಯೋ ಹಾಗೇನಿಲ್ಲ, ನೀನ್ ಬಂದಿರೋದು ನಮ್ ಕೆಲ್ಸಕ್ಕೆ ತಾನೆ. ಏನಿಲ್ಲ ಬಾವಾ, ಬರೀ 5 ಮಿನಿಟ್ಸ್ ಅಷ್ಟೇ. ಪಟಪಟ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೊರಟೋಗ್ಬಿಡ್ತೀನಿ. ನೀನ್ ಯಾವಾಗ ಬಂದ್ರು ಕುದುರೆ ಮೇಲೇ ಬರ್ತೀಯ. ಓಹೋ, ಏನು ಎಲ್ಲಾ ಮಹಿಳಾ ಮಣಿಗಳು ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದ್ದೀರಿ? ಒಳ್ಳೆ ಟೈಮ್ಗೆ ಬಂದ್ರಿ ಅಪ್ಪ. ಏನ್ ಬಂಗಾರು ವಿಶೇಷ? ನಾವೊಂದ್ ಬಿಸ್ನೆಸ್ ಮಾಡ್ಬೇಕು ಅಂತ ಯೋಚಿಸ್ತಿದ್ವಲ್ಲ, ಆ ವಿಷಯವಾಗಿ ಶಿವಾನಿ ಇವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದಾಳೆ. ಶಿವಾನಿ, ನೀ ಹೇಳು. ಭಾವ, ಇದೇ ಹೆಸರು, ಲೋಗೋ. ಡಿಸೈನ್ ಹೇಗಿದೆ ಬಾವಾ? ತುಂಬಾ ಚೆನ್ನಾಗಿದೆ. ಫಾಂಟ್, ಬಣ್ಣ ಎಲ್ಲಾನು ಚೆನ್ನಾಗಿದೆ. ನಿನಗೆ ಎಷ್ಟೆಲ್ಲ ಜ್ಞಾನ ಇದೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹಲೋ ಭಾವ, ಇದೆಲ್ಲ ಸುರ್ಬಿ ಸೆಲೆಕ್ಟ್ ಮಾಡಿರೋದು. ನಾನು ಇರೋ ಬರೋ ಡಿಸೈನ್ಸ್ ಎಲ್ಲ ಹುಡುಕಿ ಇವಳಿಗೆ ಪಾಯಿಂಟ್ ಮಾಡಿ ಕಳ್ಸಿದೆ ಭಾವ. ಅರ್ಧ ದಿನ ತಗೊಂಡಿದ್ದಾಳೆ ಸೆಲೆಕ್ಟ್ ಮಾಡೋದಿಕ್ಕೆ. ಕೊನೆಯದಾಗಿ ಈ ಔಟ್ಪುಟ್ ಬಂತು. ನನ್ನ ಪಾಡು ಈಗಲಾದ್ರೂ ನನಗೆ ಗೊತ್ತಾಯ್ತಾ? ಕ್ವಾಲಿಟಿ ಬೇಕಿದ್ರೆ ಟೈಮ್ ತಗೊಳುತ್ತಪ್ಪ. ನೋಡು ಎಷ್ಟ್ ಚೆನ್ನಾಗಿ ಬಂದಿದೆ. ನಾನ್ ಈ ಮಾತನ್ನ ಒಪ್ತೀನಿ ಬಾವ. ಬರೀ ಒಂದ್ ಲೋಗೋ ಸೆಲೆಕ್ಟ್ ಮಾಡೋದಕ್ಕೆ ಇಷ್ಟೊಂದು ಮುತುವರ್ಜಿ ವಹಿಸಿ ಕೆಲಸ ಮಾಡಿದಾಳೆ ಅಂದ್ರೆ ಇನ್ ಪ್ರಾಡಕ್ಟ್ ಹೇಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ.